ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BCAನಲ್ಲಿ ಬರ್ತಾ ಇರತಕ್ಕಂಥ ಆಗಮನ ಅಂಥೇಳಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆ ರೂಪದಲ್ಲಿರ್ತಕ್ಕಂಥದ್ದು ಮತ್ತು ಲೇಖನದ ರೂಪದಲ್ಲೂ ಕಾಣ್ತಾ ಹೋಗ್ತಾ ಇದೆ. ಸೊ ಇದರ ಒಂದು ವಿವರಣೆಯನ್ನು ಅಥವಾ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಈ ಆಗಮನ ಅಂತಕ್ಕಂತಹ ಒಂದು ಪಾಠ ನಮಗೆ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಎರಡು ವೈರುಧ್ಯಗಳನ್ನು ತೋರಿಸುತ್ತೆ. ಇನ್ ದ ಸೆನ್ಸ್ ಕಾಂಟ್ರಾಡಿಕ್ಟರಿಯನ್ನು ತೋರಿಸ್ತಾ ಹೋಗುತ್ತೆ. ಹೇಗೆ ಒಬ್ರಿಗೆ ಅಪ್ಪ ಅಮ್ಮ ಬೇಕು, ಇನ್ನೊಬ್ರಿಗೆ ಬೇಡ. ಈ ಬೇಡ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ನಮ್ಮನ್ನು ಹೇಗೆ ಬೇಕಾದರೂ ಮಾಡಿಸೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಯೂತ್ಸ್ ಅಂತ ಏನು ನಾವು ಕರಿತೀವಲ್ವ, ಇವರು ತುಂಬ ಚೆನ್ನಾಗಿರ್ತಕ್ಕಂತಹ ವಿದ್ಯೆಯನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಉದ್ಯೋಗವನ್ನು ಪಡಿಬೇಕು ಅಂಥೇಳಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಅವರು ಅಲ್ಲಿನ ಲೈಫ್ ಸ್ಟೈಲ್ಗೆ ತಮ್ಮನ್ನು ತಾವು ಹೊಂದ್ಕೊಳ್ಳೋದ್ರ ಮೂಲಕವಾಗಿ ಚಿಕ್ಕಂದಿನಿಂದ ಸಾಕಿರ್ತಕ್ಕಂತಹ ತಂದೆ ತಾಯಿಗಳು ನೀವು ಆ ದೇಶದಲ್ಲಿರಿ, ನಾವು ಈ ದೇಶದಲ್ಲಿರ್ತೀವಿ ಅಂಥೇಳಿ ದೂರ ಮಾಡತಕ್ಕಂತಹ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗ್ತೇವೆ. ಇದೇ ಪರಿಸ್ಥಿತಿ ಅವರನ್ನು ಮುಂದಕ್ಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂತಹ ಸ್ಥಿತಿಯನ್ನು ಕೂಡ ಉಂಟು ಮಾಡ್ತಾ ಹೋಗುತ್ತೆ. ಅಂದರೆ ಇಡೀ ಪಾಠ ಒಂದು ಕುಟುಂಬ ಅಥವಾ ಒಂದು ಕೌಟುಂಬಿಕ ಅಥವಾ ಕುಟುಂಬ ಹೇಗಿರಬೇಕು ಅಥವಾ ಯಾವ ಥರ ಇವತ್ತು ಆಗ್ತಾ ಇದೆ, ಕುಟುಂಬದ ಒಂದು ನಿರ್ವಹಣೆ ಯಾವ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದೆಲ್ಲವನ್ನು ಕೂಡ ಈ ಒಂದು ಪಾಠ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಹಾಗಾದರೆ ಪಾಠವನ್ನು ನಾವು ನೋಡ್ತಾ ಹೋಗೋಣ. ಸೊ ಪಾಠದಲ್ಲಿ ಬರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಒಬ್ಬ ಮೋನಿಶ್, ಇವನ ಹೆಂಡತಿ ಮಾನಿನಿ, ಮಗಳು ಮೋನಿಕಾ. ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಮೋನಿಶ್ಗೆ ಅಪ್ಪ ಅಮ್ಮ ಇಲ್ಲ, ಅವನು ಅನಾಥನಾಗಿ ಬೆಳೆದಿರ್ತಾನೆ. ಮಾನಿನಿಗೆ ಕೌಟುಂಬಿಕ ಹಿನ್ನೆಲೆ, ಅವಿಭಕ್ತ ಕುಟುಂಬದಲ್ಲಿ ಅವಳು ಬೆಳ್ಕೊಂಬಂದಿರ್ತಾಳೆ. ಸೊ ಎರಡು ವೈರುಧ್ಯ ಇಲ್ಲಿ, ಮೋನಿಶ್ ಮತ್ತು ಮಾನಿನಿ ಇವರಿಬ್ಬರಲ್ಲೇ ಎರಡು ವೈರುಧ್ಯ, ಒಬ್ರಿಗಿಲ್ಲ ಒಬ್ರಿಗಿದ್ದಾರೆ. ಸೊ ಇಲ್ಲಿ ಮೋನಿಕನಿಗೆ ಏನಾಗ್ತಾ ಇದೆ, ಒಂದು ಕಡೆಯಿಂದ ಸಿಗ್ತಾ ಇದೆ. ಈಗ ಮಾನಿನಿ ತಂದೆ ತಾಯಿಗಳು ಸಿಗ್ತಾರೆ, ಬಟ್ ಮೋನಿಶ್ನ ತಂದೆ ತಾಯಿಗಳು ಸಿಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕತೆ ಅನ್ನೋದೇನು ಮಾಡ್ತಾ ಹೋಗುತ್ತೆ, ಶುರುವಾಗ್ತಾ ಹೋಗುತ್ತೆ. ಏನು, ಸೊ ಪ್ರತಿನಿತ್ಯ ಮಾನಿನಿ ಹೇಗೆ ಪತ್ರಿಕೆಯನ್ನು ಓದ್ತಾ ಇರ್ತಾಳೋ ಹಾಗೆ ಇವತ್ತು ಕೂಡ ಪತ್ರಿಕೆಯನ್ನು ಓದ್ತಾ ಇದ್ಲು. ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಏನು, ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ತಾತ ಅಜ್ಜಿಯರು ಏನಾದರೂ ಇಲ್ಲ ಅಂತ ಹೇಳಿದ್ರೆ, ನಾವು ನಿಮ್ಮ ಮಕ್ಕಳಿಗೆ ತಾತ ಅಜ್ಜಿ ಆಗಿರ್ತೀವಿ, ನಾವು ತುಂಬ ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಳ್ತೀವಿ, ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಳ ನೀವು ನೀಡೋ ಅವಶ್ಯಕತೆ ಇಲ್ಲ. ಯಾರಾದರೂ ಆ ಥರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟನ್ನು ಪೇಪರಲ್ಲಿ ಕೊಟ್ಬಿಟ್ಟಿರ್ತಾರೆ. ಸೊ ಆ ತಕ್ಷಣ ಮಾನಿನಿ ಅದನ್ನೆಲ್ಲವನ್ನು ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೂ ಕೂಡ ಯಾವ ಟೈಮ್ ಬಂದ್ಬಿಡ್ತಪ್ಪ ಅಥವಾ ಎಂಥ ಕಾಲ ಬಂದ್ಬಿಡ್ತಪ್ಪ ಅಂಥೇಳಿ ಅಂದ್ಕೊಂಡವಳು ಏನು ಮಾಡ್ತಾಳೆ, ಕಾಲೇಜಿಗೆ ಹೋಗ್ತಾಳೆ. ಅವಳು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸರಿ ಆಯಿತು, ಈ ಮಾನಿನಿಯ ಸಂಸಾರ ಅಂತಕ್ಕಂಥದ್ದು ಒಂದು ಚಿಕ್ಕದಾಗಿರ್ತಕ್ಕಂತಹ ಸಂಸಾರ, ಗಂಡ ಹೆಂಡತಿ ಮಗು. ಗಂಡ ಏನು ಅಂತ ಹೇಳಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ಇವಳು ಉಪನ್ಯಾಸಕಿ, ಇನ್ ದ ಸೆನ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಅದಾದಮೇಲೆ ಅವರ ಮಗಳು ಮೋನಿಕಾ 4ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ತುಂಬ ಬುದ್ಧಿವಂತೆಯಾಗಿದ್ದರೂ ಕೂಡ ಜೊತೆಗೆ ಮಾನಿನಿ ಏನು ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬದಲ್ಲಿ ಬೆಳ್ಕೊಂಬಂದಿರತಕ್ಕಂಥವಳು. ಆದರೆ ಮೋನಿಶ್ಗೆ ಆ ಒಂದು ಪರಿಸ್ಥಿತಿ ಇರಲಿಲ್ಲ. ಸೊ ಆ ಅವಿಭಕ್ತ ಕುಟುಂಬದಲ್ಲಿ ಎಂಥ ಪ್ರೀತಿ ಸಿಗತ್ತೆ, ಆ ಪ್ರೀತಿ ಎಲ್ಲವನ್ನು ಇವಳು ಕಂಡ್ಕೊಂಡು ಬಂದಿರ್ತಾಳೆ. ಆದರೆ ಇವತ್ತಿನ ಸಂದರ್ಭದ ಹುಡುಗರಿಗೆ ಆ ಒಂದು ಪ್ರೀತಿ ಅನ್ನೋದು ಸಿಗ್ತಾ ಇಲ್ವಲ್ಲ, ನಾವು ಎಂತಹ ಸಮಾಜದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂಥೇಳಿ ಅವಳಿಗೆ ಯೋಚನೆ ಬಂದಾಗ ಅವಳಿಗೂ ಅನಿಸುತ್ತೆ, ಏನು ಈ ಥರ ಅವಿಭಕ್ತ ಕುಟುಂಬ ಎಲ್ಲರಿಗೂ ಕೂಡ ಸಿಗಬೇಕು ಅಂಥೇಳಿ. ಇವಳು ಇದೇ ಸಂದರ್ಭದಲ್ಲಿ ಯಾವುದೋ ಒಂದು ಸೆಮಿನಾರ್ ಅಂಥೇಳಿ ಹೋಗಿರ್ತಾಳೆ. ಅಲ್ಲಿ ಮೋನಿಶ್ನ ಪರಿಚಯ ಆಗುತ್ತೆ. ಪರಿಚಯ ಆಗಿದೆ, ಅದು ಪ್ರೀತಿಗೆ ಬದಲಾಗುತ್ತೆ. ಪ್ರೀತಿ ಆದಮೇಲೆ ಮದುವೆ ಆಗಬೇಕು ಅಂಥೇಳಿ ಅಂದ್ಕೊಳ್ತಾರೆ. ಆವಾಗ ಇಬ್ಬರು ಮನೆಯವರು ಕೂಡ ವಿಚಾರಿಸ್ಕೊಂಡಾಗ ಅವನು ಹೇಳ್ತಾನೆ, ನನಗೆ ಯಾರೂ ಕೂಡ ಇಲ್ಲ, ನಾನೊಬ್ಬನೇ ಬೆಳ್ಕೊಂಬಂದಿರ್ತಕ್ಕಂಥದ್ದು ಅಂಥೇಳಿ. ಆವಾಗ ಅವಳ ಮನಸ್ಸು ಒಂದು ಸ್ವಲ್ಪ ಹೊಡಿಯುತ್ತೆ, ಇವ್ರನ್ನ ಮದುವೆ ಆಗಬೇಕಾ ಬೇಡವಾ ಅಂಥೇಳಿ. ಆದರೂ ಚೆನ್ನಾಗಿರ್ತಕ್ಕಂಥ ಉದ್ಯೋಗದಲ್ಲಿ ಇರೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಅಪ್ಪ ಅಮ್ಮ ಎಲ್ಲರೂ ಕೂಡ ಮಾನಿನಿಗೆ ಮಾತುಗಳನ್ನು ಹೇಳಿ ಮದುವೆ ಆಗ್ಬೋದಪ್ಪ, ಇವರನ್ನೇ ಮದುವೆ ಆಗು ಅಂಥೇಳಿ ಹೇಳ್ತಾರೆ. ಸರಿ ಅಂಥೇಳಿ ಅವಳು ಕೂಡ ಒಪ್ಕೋತಾಳೆ. ಆಮೇಲೆ ಇಬ್ಬರದು ಕೂಡ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಸಂಸಾರ ಅನ್ನೋದು
ದೂಗ್ತಾ ಹೋಗ್ತಾ ಇರತ್ತೆ. ಆದರೆ ಮೋನಿಕಾ ಹುಟ್ಟಿದ ಮೇಲೆ ಅವಳಿಗೆ ಮಾನಿನಿಗೆ ಒಂದು ಯೋಚನೆ ಬರ್ತಾ ಇರುತ್ತೆ, ನನ್ನ ಮಗಳಿಗೆ ಅಜ್ಜ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ಇವ್ರು ಯಾರೂ ಇಲ್ವಲ್ಲ ಅಂಥೇಳಿ. ಅದು ಅಲ್ಲದೆ ನನ್ನ ಮಗಳಿಗೆ ರಜಾ ಬಂತು ಅಂತ ಹೇಳಿದ್ರೆ ಒಂದು 4 ದಿನನೋ 10 ದಿನನೋ ಏನು ಮಾಡ್ತಾಳೆ, ಬಾಂಬೆಗೆ ಹೋಗಿ ಅಜ್ಜಿ ತಾತನ ಜೊತೆ ಇದ್ದು ಮತ್ತೆ ಬರ್ತಾಳೆ. ನಾವಿರೋದು ಬೆಂಗಳೂರಲ್ಲಿ. ಸೊ ರಜೆ ಬಂದಾಗ ಮಾತ್ರ ಸಿಗ್ತಾರೆ, ಅದು ಬಿಟ್ಟರೆ ಇನ್ಯಾವ ಟೈಮಲ್ಲೂ ಸಿಗೋದಿಲ್ಲ ಅಲ್ವಾ ಅಂಥೇಳಿ ಅವಳು ಯೋಚನೆ ಮಾಡ್ಕೊಳ್ತಾಳೆ. ಅವನು ಕೂಡ ಏನು ಮಾಡ್ತಾನೆ, ಅಂದರೆ ಅವನು ಕೂಡ ಅದನ್ನು ಯೋಚನೆ ಮಾಡ್ತಾನೆ. ಬಟ್ ಮಾನಿನಿ ಇದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ಪ್ರತಿ ಸಂದರ್ಭದಲ್ಲಿ, ನನ್ನ ಮಗುಗೆ ಒಬ್ಬರು ಅಜ್ಜಿ ತಾತ ಬೇಕೇ ಬೇಕು ಅಂಥೇಳಿ. ಅದು ಅಲ್ಲದೆ ವಯಸ್ಸಾದ ತಾತ ಅಜ್ಜಿಯನ್ನು ಎಲ್ಲಿಂದ ಕರೆದು ತರಬೇಕು ಅಥವಾ ಇವ್ರಿಗೂ ಆ ಒಂದು ಸಂಸ್ಕಾರವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಇಂಥವ್ರ ಮನೇಲಿ ಇರಬೇಕು ಅಂಥೇಳಿ ಯೋಚನೆ ಮಾಡ್ತಾ ಪ್ರತಿ ಸಂದರ್ಭದಲ್ಲೂ ಅದ್ರ ಬಗ್ಗೆ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ನಾನಾದರೆ ಆ ಥರ ಬೆಳೆದಿದ್ದೆ, ಇವನು ಈ ಥರ ಬೆಳೆದಿದ್ದಾನೆ, ಬಟ್ ನನ್ನ ಮಗಳಿಗೆ ಆ ಥರ ಆಗಬಾರ್ದು. ಅವಳು ಎಲ್ಲ ಕುಟುಂಬದ ಸದಸ್ಯರು ಇರೋರ ಜೊತೆಲೇ ಬದುಕಬೇಕು ಮತ್ತು ಬೆಳಿಬೇಕು, ಮೌಲ್ಯವನ್ನು ತಿಳ್ಕೋಬೇಕು ಅಂಥೇಳಿ ಮಾನಿನಿ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಹಾಗೆ ಅವಳು ಕಾಲೇಜ್ಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಬೆಳಗ್ಗೆ ನೋಡಿರ್ತಕ್ಕಂತಹ ಜಾಹೀರಾತನ್ನು ನೋಡ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಏನೋ ಇವಾಗ ಒಂದು ಯೋಚನೆ ಬಂದದ್ದು ಮತ್ತು ಇನ್ನೊಂದು ಟೈಮ್ ಇನ್ನೊಂದು ರೀತಿ ಯೋಚನೆ ಬರುತ್ತೆ. ಸರಿ ಆಯಿತು, ಎಲ್ಲವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದಮೇಲೆ ಏನೇನು ಕೆಲಸ ಇದೆಯೋ ಅದೆಲ್ಲವನ್ನು ಮಾಡಿ ಮುಗಿಸ್ತಾಳೆ. ಅದಾದಮೇಲೆ ಮೋನಿಶ್ ಎಷ್ಟೊತ್ತಿಗೆ ಮನೆಗೆ ಬರ್ತಾನೋ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿರ್ತಾಳೆ. ಸೊ ರಾತ್ರಿ 8 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಅವನು ಬಟ್ಟೆ ಬದಲಾಯಿಸ್ಕೊಂಡು ಕಾಫಿ ಕುಡಿಯೋಕ್ಕೆ ಅಂಥೇಳಿ ಬರ್ತಾನೆ. ಅದಾದಮೇಲೆ ಗಂಡ ಮಗಳನ್ನು ನೋಡ್ಬೇಕಂತ ಹೇಳಿ ಮೋನಿಕಾ ಇಲ್ಲಿ ಅಂಥೇಳಿ ಕೇಳಿದ ತಕ್ಷಣ ಅವಳು ಹೇಳ್ತಾಳೆ, ಬೇಜಾರಲ್ಲಿ ಹೇಳ್ತಾಳೆ, ಅವಳೆಲ್ಲಿರ್ತಾಳೆ ಮನೇಲಿ, ಇನ್ನೇನು ಮಾಡ್ತಾಳೆ ಹೇಳಿ, ಪಾಪ ಬೋರ್ ಹೊಡಿಯುತ್ತೆ. ನಮಗೇನೋ ಕಾಲೇಜ್ ಇರುತ್ತೆ, ಪಾಠ ಮಾಡ್ತೀವಿ, ಅಲ್ಲಿ ಹುಡುಗರು ಇರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಬರ್ತೀವಿ, ಪೇಪರ್ ಇರುತ್ತೆ ಕರೆಕ್ಷನ್ ಮಾಡ್ತೀವಿ, ಆಮೇಲೆ ಮನೆ ಕೆಲಸ, ಇದರಲ್ಲಿ ನಾನು ಬ್ಯುಸಿಯಾಗಿರ್ತೀನಿ. ನೀವು ಇನ್ನೂ ಬರೋದು ರಾತ್ರಿ, ಬಂದ ಮೇಲೆ ನಿಮ್ದು ಆ ಕೆಲಸ ಈ ಕೆಲಸ ಅಂತ ಹೇಳಿರ್ತೀರ. ಮನೆಯಲ್ಲಿ ಅಜ್ಜಿ ತಾತ ಇದ್ದಿದ್ರೆ ಅಂಥೇಳಿ ಅವಳು ಪೀಠಿಕೆಯನ್ನು ಹಾಕ್ತಾ ಹೋಗ್ತಾಳೆ. ಆವಾಗ ಮೋನಿಶ್ ಹೇಳ್ತಾನೆ, ಏನಮ್ಮ ಒಂದೇ ಒಂದು ಚಿಕ್ಕ ಪ್ರಶ್ನೆ ಕೇಳಿದ್ದೀನಿ ಅಂತ ಹೇಳಿದ್ರೆ ಒಂದು ಲೆಕ್ಚರರೇ ಕೂಡ ಮಟ್ಟಕ್ಕೆ ಮಾತಾಡ್ತೀಯಲ್ಲ, ಅದು ಅಲ್ಲದೆ ನೀನು ಲೆಕ್ಚರರೇ ಅಲ್ವಾ ಅಂಥೇಳಿ. ಆವಾಗ ಅವನೇ ಕೇಳ್ತಾನೆ, ಅಜ್ಜಿ ತಾತನ ಎಲ್ಲಿ ಸಿಗ್ತಾರೆ, ನಾನು ಅವ್ರನ್ನ ಎಲ್ಲಿಂದ ತರಲಿ ಅಂಥೇಳಿ ಕೇಳಿದ ತಕ್ಷಣ ಸರಿ ನೀವು ಒಪ್ಕೊಂಬಿಟ್ರೆ ಅವ್ರು ಸಿಗ್ತಾರೆ ಅಂಥೇಳಿ ಬೆಳಗ್ಗೆ ಅವಳು ಓದಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಹೇಳ್ತಾಳೆ. ಅದಕ್ಕೆ ಅವನು ಮೋನಿಶ್ ಹೇಳ್ತಾನೆ, ನೋಡು ಮಾನಿನಿ, ಈ ಕಾಲದಲ್ಲಿ ದುಡ್ಡು ಮಾಡಬೇಕು ಅಂಥೇಳಿ ಯಾರ್ಯಾರು ಎಂತೆಂಥೋ ರೀತಿಯಲ್ಲಿ ಜಾಹೀರಾತನ್ನು ಕೊಟ್ಟು ಅದ್ರ ಮೂಲಕ ದುಡ್ಡು ಮಾಡಬೇಕು ಅಂಥೇಳಿ ಅಂದ್ಕೊಳ್ತಾ ಹೋಗ್ತಾರೆ. ನಾವು ಇದನ್ನೆಲ್ಲ ಯೋಚನೆ ಮಾಡೋಕ್ಕಾಗತ್ತಾ? ಸೊ ಅದು ಅಲ್ಲದೆ ವಂಚನೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ವಯಸ್ಸಾಗಲಿ ಎಂತಹ ಗಂಡಾಗಲಿ ಹೆಣ್ಣಾಗಲಿ ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅದು ಅಲ್ಲದೆ ಪಂಚತಂತ್ರದಲ್ಲಿ ಹೇಳಿಲ್ವಾ, ಅಜ್ಞಾನ ಕಾಲ ಶೀಲಸ್ಯ ವಾಸೋನ ದೇಹಂ ಅಂಥೇಳಿ. ಅಂದರೆ ಗುರುತು ಪರಿಚಯ ಇಲ್ದವ್ರಿಗೆ ಮನುಷ್ಯರಲ್ಲಿ ಆಶ್ರಯ ಕೊಡಬಾರ್ದು ಅಂಥೇಳಿ. ಅಷ್ಟೇ ಯಾಕೆ, ರೇಡಿಯೋ ಟಿ ವಿ ಎಲ್ಲ ಕಡೆ ನಾವು ನೋಡ್ತೀವಲ್ವಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾನಿನಿ ಅಂಥೇಳಿ ಅವ್ನು ಹೇಳ್ತಾನೆ. ಮೋನಿಶ್ ಮುಂದುವರೆದು, ಸಂಶಯಾತ್ಮ ವಿನಶ್ಯತಿ ಅಂತ ಗೊತ್ತಿಲ್ವಾ ಅಂಥೇಳಿ ಅವಳೇ ಅವನಿಗೆ ಹೇಳ್ತಾಳೆ. ಸರಿ ಆಯಿತು, ಇನ್ನೇನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಇವರಿಬ್ಬರಿಗೆ ಎಷ್ಟೇ ಮಾತಾಡಿದ್ರು ಕೂಡ ಒಂದು ಫೈನಲ್ ಆನ್ಸರಿಗೆ ಬರೋದಿಲ್ಲ. ಆಮೇಲೆ ಅವಳು ಎಷ್ಟೋ ಒತ್ತಾಯ ಮಾಡ್ತಾಳೆ, ಇನ್ನೇನು ಹೆಂಡ್ತಿ ಇಷ್ಟೊಂದು ಒತ್ತಾಯ ಮಾಡ್ತಾಳೆ ಅಂತ ಹೇಳಿದ್ಮೇಲೆ ಅವಳ ಒತ್ತಡಕ್ಕೆ ಮಣಿಲೇಬೇಕಾಗತ್ತೆ. ಓಕೆ ಡಿಯರ್, ಆಗಲಿ, ಅವರನ್ನು ಭೇಟಿಯಾಗಿ ಬರೋಣ ಅಂಥೇಳಿ ಹೇಳಿದ ತಕ್ಷಣವೇ ಮಾನಿನಿಗೆ ಒಂದು ರೀತಿ ನನ್ನ ಗಂಡ ಒಪ್ಕೊಂಡಿದ್ದೆ, ನನಗೊಂದು ರೀತಿ ಸ್ವರ್ಗ ಸಿಕ್ತಂಗೆ ಆಗೋಯ್ತು ಅಂಥೇಳಿ ಥ್ಯಾಂಕ್ಸ್ ಮೋನಿಶ್ ಅಂಥೇಳಿ ಹೇಳ್ತಾಳೆ. ಆ ತಕ್ಷಣಕ್ಕೆ ಅವಳು, ದಯವಿಟ್ಟು ಇವತ್ತೇ ಹೋಗೋಣ, ಹೀಗೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣವಾ ಅಂಥೇಳಿ ಕೇಳಿದ್ಮೇಲೆ ಸರಿ ಆಯಿತು ಹೋಗಿ ಬರೋಣ ಅಂಥೇಳಿ ಹೊರಡ್ತಾರೆ. ಅವಳು ಹೊರಟ ಮೇಲೆ ಅವಳದು ಹೋಮ್ವರ್ಕ್ ಆಗುತ್ತೆ, ಇವ್ರದ್ದು ಊಟ ಎಲ್ಲ ಮುಗಿದ ಮೇಲೆ ಗಂಡ ಹೆಂಡತಿ ಮಗಳು 3 ಜನ ಹೊರಡ್ತಾರೆ. ಕಾರು ಚಾಮರಾಜಪೇಟೆ ಹತ್ರಕ್ಕೆ ಬರುತ್ತೆ. ಉಮಾ ಟಾಕೀಸ್ ದಾಟಿದ ಕೂಡಲೇ ಗುರುತು ಅಂದರೆ ಅವಳು ಏನು ಅಡ್ರೆಸ್ ಗುರುತು ಹಾಕೊಂಡಿಲ್ಲಲ್ಲ ಆ ಅಡ್ರೆಸ್ ಹತ್ರಕ್ಕೆ ಬಂದು ಹೌದು ಇದೇ ಅಡ್ರೆಸ್ ಅಂತ ಹೇಳಿ ತಿಳ್ಕೊಳ್ತಾಳೆ. ಸರಿ ಆಯಿತು, ಬಂದರು. ಕಾರ್ ನಿಲ್ಲಿಸಿದ ಮೇಲೆ ಇದೇ ಮನೆ ಅಂಥೇಳಿ ಹೇಳಿದ ಮೇಲೆ ಒಬ್ಬೊಬ್ಬರಾಗಿ ಇಳಿದು ಬರ್ತಾರೆ. ಬಂದು ಮನೆ ಹತ್ರ ಬರ್ತಾಳೆ. ಮನೆ ಹತ್ರ ಬಂದು ಬಾಗಿಲನ್ನು ತಟ್ತಾಳೆ. ತಟ್ಟಿದ ತಕ್ಷಣ ಒಳಗಡೆಯಿಂದ ಒಬ್ಬ ಮುದುಕನಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಬೇಕಾಗಿತ್ತು ಅಂಥೇಳಿ ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಂಬಂದು ಆ ವ್ಯಕ್ತಿ ಕೇಳ್ತಾರೆ. ನಾವಿವತ್ತು ಬೆಳಗ್ಗೆ ನೀವು ಒಂದು ಜಾಹೀರಾತು ಕೊಟ್ಟಿದ್ವಲ್ಲ, ಅದನ್ನು ನೋಡಿದ್ವಿ, ಆ ವಿಷಯದ ಬಗ್ಗೆ ನಾವು ಮಾತಾಡ್ಬೇಕು ನಿಮ್ಮ ಹತ್ರ ಅಂಥೇಳಿ ಬಂದಿದ್ದೀವಿ ಅಂಥೇಳಿ ಮಾನಿನಿ ಹೇಳಿದ ತಕ್ಷಣ ಓಹೋ ಹಾಗೇನು, ಬನ್ನಿ ಆತ್ಮೀಯವಾಗಿ ಅವರನ್ನು ಒಳಗೆ ಕರ್ಕೊಳ್ತಾರೆ. ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಂಡ್ರೆ ನಾನು ಬರ್ತೀನಿ ಅಂಥೇಳಿ ಒಳಗಡೆ ಹೋಗಿ ತನ್ನ ಹೆಂಡತಿಯನ್ನು ಕರ್ಕೊಂಬಂದು ಅವರನ್ನು ಪರಿಚಯ ಮಾಡ್ತಾರೆ. ಇವ್ರು ಯಾರು ಗೊತ್ತಾಯ್ತೇನೆ ಅಂಥೇಳಿ.
ಆವಾಗ ನಿಜಕ್ಕೂ ನಮ್ಮ ಕೈಲಿ ಇಬ್ರಿಗೂ ಕೂಡ ನಮಗೆ ನಂಬಿಕೆನೇ ಆಗ್ತಾಯಿಲ್ಲ, ನಂಬಿಕೆನೇ ಬರ್ತಾ ಇರಲಿಲ್ಲ. ನಾವು ಕೊಟ್ಟಿರ್ತಕ್ಕಂತಹ ಜಾಹೀರಾತಿಗೆ ಇಷ್ಟು ಬೇಗ ಪ್ರತಿಕ್ರಿಯೆ ಬರುತ್ತೆ ಅಂತಲೂ ಕೂಡ ನಮಗೆ ಗೊತ್ತೇ ಇರಲಿಲ್ಲ ಅಂಥೇಳಿ ಅವರು ಮಾತಾಡ್ಕೊಳ್ತಾರೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು ಅಂದ್ಕೊಂಡಿದ್ದವರು 1-2 ಅವರ್ ಕೂತ್ಕೊಂಡು ಮಾತಾಡ್ತಾರೆ. 1-2 ಅವರ್ ಮಾತಾಡಿದ್ಮೇಲೆ ಮೋನಿಷ್ಗೂ ಕೂಡ ಅವ್ರ ಬಗ್ಗೆ ಒಳ್ಳೆಯಾಗಿರ್ತಕ್ಕಂಥ ಅಭಿಪ್ರಾಯ ಮೂಡುತ್ತೆ. ಅದಾದಮೇಲೆ ಇವಳ ಮನಸ್ಸು ಅಕ್ಕಿಯಂತೆ ಹಾರಾಡ್ತಾ ಹೋಗ್ತಾ ಇರ್ತದೆ. ಸರಿ ಆಯಿತು, ಒಂದಿನ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ನಮಸ್ಕಾರ ಮಾಡಿ ಮನೆ ಕಡೆಗೆ ಹೊರಟು ಬರ್ತಾರೆ. ಆಮೇಲೆ ಮಗಳೂ ಕೂಡ ಕೇಳ್ತಾಳೆ ಅಪ್ಪನ ಹತ್ರ, ತಾತ ಅಜ್ಜಿಯೊಂದಿಗೆ ನಾನು ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ನಂಗೆ ಸಂತೋಷ ಆಗತ್ತೆ. ಮಗಳನ್ನು ಕೇಳ್ತಾಳೆ, ಅವರಿದ್ದರೆ ನಿಂಗೆ ಸಂತೋಷ ಆಗತ್ತಾ ಅಂಥೇಳಿ. ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಥೇಳಿ ಮಗಳು ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು, ಡೋಂಟ್ ವರಿ ಅಂಥೇಳಿ ಮಗರನ್ನು ಅವರಿಬ್ಬರನ್ನ ಕರ್ಕೊಂಬರ್ಬೇಕು ಅಂಥೇಳಿ ಒಪ್ಕೊಳ್ತಾರೆ. ಸರಿ ಆಯಿತು, ಮನೆಗೆ ಅವರಿಬ್ಬರು ವೃದ್ಧ ದಂಪತಿಗಳು ಬರ್ತಾರೆ. ಅವರು ಬಂದ ಮೇಲೆ ಮೋನಿಕಾಳ ನಡವಳಿಕೆ ಅನ್ನೋದು ದಿನೇ 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 ಬದಲಾಗ್ತಾ ಹೋಗ್ತಾ ಇರುತ್ತೆ. ದೇವ್ರ ಮುಂದೆ ಕೂತ್ಕೊಂಡು ಸ್ತೋತ್ರಗಳನ್ನು ಹೇಳೋದಾಗಲಿ, ಹಾಡುಗಳನ್ನು ಕಲಿಯೋದಾಗಲಿ, ರಾಮಾಯಣ ಮಹಾಭಾರತ ಪುರಾಣದ ಕತೆ ಇವೆಲ್ಲವನ್ನು ಕೇಳಿಸ್ಕೊಳ್ತಾ TV ಕಂಪ್ಯೂಟರ್ ಅನ್ನೋದು ದೂರ ಆಗ್ತಾ ಹೋಗ್ತಾ ಇರುತ್ತೆ. ಮೊದಲು TV ಕಂಪ್ಯೂಟರ್ ಹತ್ರನೇ ತನ್ನ ಕಾಲವನ್ನು ಕಳೀತಾ ಇರ್ತಕ್ಕಂಥ ಮೋನಿಕಾ ಇವಾಗ ಚೌಕಾಬಾರ, ಪಗಡೆ ಆಟ ಅಂದರೆ ದೇಸಿ ಕ್ರೀಡೆಗಳು ಅಂತ ಏನಿದ್ವಲ್ಲ ಅವನ್ನು ಕಲಿಯೋದಕ್ಕೆ ಮುಂದಾದ್ಲು. ಅವಳ ಬದಲಾವಣೆಯನ್ನು ತಂದೆ ತಾಯಿ ನೋಡಿಕೊಂಡು ಭಾರಿ ಆಶ್ಚರ್ಯಪಟ್ಬಿಡ್ತಾರೆ, ಏನು ಇಷ್ಟೊಂದು ಚೆನ್ನಾಗಿದ್ದಿಲ್ಲ. ಆಮೇಲೆ ಅವಳಲ್ಲೇ ಇರ್ತಕ್ಕಂತಹ ಕೆಲವೊಂದಷ್ಟು ಗುಣಗಳು, ಅದರಲ್ಲೂ ಮುಖ್ಯವಾಗಿ ಈ ಒರಟುತನ ಆಗಲಿ, ಪೊಸೆಸಿವ್ನೆಸ್ ಆಗಲಿ, ಇವೆಲ್ಲ ಕ್ರಮೇಣವಾಗಿ ತಾತ ಅಜ್ಜಿಯ ಮೂಲಕವಾಗಿ ಅದು ಕಡಿಮೆ ಆಗ್ತಾ ಹೋಯಿತು. ಇದನ್ನೆಲ್ಲವನ್ನು ನೋಡ್ತಾ ಇರ್ತಕ್ಕಂಥ ಮಾನಿನಿ ಮತ್ತು ಮೋನಿಷ್ಗೆ ಇಬ್ರಿಗೂ ಕೂಡ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂಥೇಳಿ ಇಬ್ಬರಲ್ಲೂ ಕೂಡ ಒಂದು ಖುಷಿ ಅನ್ನೋದು ಶುರುವಾಗ್ತಾ ಹೋಗ್ತಾ ಇರ್ತದೆ. ಅದ್ರ ಜೊತೆಗೆ ಮಾನಿನಿಗೂ ಕೂಡ ಇನ್ನೂ ಮನಸ್ಸು ನೆಮ್ಮದಿಯ ಮಟ್ಟಕ್ಕೆ ಹೋಗೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರುತ್ತೆ. ಸರಿ, ಮೋನಿಷ್ಗೆ ಇದನ್ನೆಲ್ಲವನ್ನು ನೋಡಿದ ಸಂದರ್ಭದಲ್ಲಿ ತನ್ನ ಮಗಳ ಬರ್ತ್ಡೇ ಬರ್ತಾ ಇದೆ. ಆ ಬರ್ತ್ಡೇಗೆ ತನ್ನ ಕಾಲೇಜ್ ಸ್ನೇಹಿತೆಯಾಗಿರ್ತಕ್ಕಂಥ ನಿಹಾರಿಕಾ, ಅವಳು ಕೂಡ ಅಮೇರಿಕಾಯಿಂದ ಬರ್ತಾ ಇದ್ದಾಳೆ. ಅವತ್ತು ಅವರನ್ನು ಇನ್ವೈಟ್ ಮಾಡಿ ಅವ್ರ ಮೂಲಕವಾಗಿ ಬರ್ತ್ಡೇನ ಆಚರಿಸ್ಕೋಬೇಕು ಅಂಥೇಳಿ ಅಂದ್ಕೊಳ್ತಾರೆ. ಸರಿ, ಮಗಳಿಗೆ ಆಯಿತು. ಮಾರನೇ ದಿನ ಮಗಳಿಗೆ ಬೇಗ ಎದ್ದು ಹೋಗಿ ವಿಶ್ ಮಾಡಬೇಕು ಅಂಥೇಳಿ ಆ ರೂಮಲ್ಲಿ ನೋಡ್ತಾನೆ. ತಾತ ಅಜ್ಜಿ ಅವರೂ ಕೂಡ ಇಲ್ಲ, ಮಗಳು ಕೂಡ ಇಲ್ಲ. ಒಂದು ಕ್ಷಣ ಇವನಿಗೆ ಗಾಬರಿ ಆಗೋಗುತ್ತೆ, ಅನುಮಾನ ಬಂದ್ಬಿಡುತ್ತೆ. ಹೊರಗಡೆ ಹೋಗಿ ಎಲ್ಲ ಕಡೆ ಹೋಗಿ ನೋಡ್ಕೊಂಬರ್ತಾನೆ. ಎಲ್ಲೋದ್ರೂ ಕೂಡ ಮಗಳು, ಅಜ್ಜಿ, ತಾತ ಇಬ್ಬರು ಕೂಡ ಇಲ್ಲ. ಆಮೇಲೆ ಆ ತಕ್ಷಣಕ್ಕೆ ಹೆಂಡತಿ ಮೇಲೆ ಒಂದು ಜೋರಾಗಿ ಎಗರಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನು ಅಂಥೇಳಿ ಜೋರಾಗಿ ಮಾತಾಡ್ತಾ ಇರೋ ಸಂದರ್ಭಕ್ಕೆ ಒಂದು ಅರ್ಧ ಗಂಟೆ ಕಳೆದಿರುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ಗೇಟ್ ಸೌಂಡ್ ಆಗುತ್ತೆ. ಯಾರು ಅಂತ ಹೇಳಿ ಹೊರಗಡೆ ಹೋಗಿ ನೋಡ್ತಾ ಇದ್ದರೆ ಮಗಳು ಮತ್ತು ತಾತ ಅಜ್ಜಿ ಇಬ್ಬರು ಒಳಗಡೆ ಬರ್ತಾ ಇದ್ದಾರೆ. ಆ ಮಗಳು ಹಾಕ್ಕೊಂಡಿರ್ತಕ್ಕಂಥ ರೇಷ್ಮೆ ಲಂಗ ನೋಡಿ ಖುಷಿಯಾಗತ್ತೆ. ಆವಾಗ ಅಜ್ಜಿ ತಾತ ಹೇಳ್ತಾರೆ, ನೋಡಪ್ಪ, ಬೆಳಗ್ಗೆನೇ ನಿಮ್ಮನ್ನು ಎದುರಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ನಮ್ಮ ಮೊಮ್ಮಗಳನ್ನು ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಕರ್ಕೊಂಡು ಹೋಗಿ ಬಂದ್ವಿ ಅಂಥೇಳಿ. ಆವಾಗ ಮೋನಿಷ್ಗೆ ಒಂದು ರೀತಿ ನಾನು ತಪ್ಪು ಮಾಡಿಬಿಟ್ಟ, ಅಪರಾಧಿ ಪ್ರಜ್ಞೆ ತನ್ನಲ್ಲಿ ಮೂಡ್ಬಿಡತ್ತೆ. ಆವಾಗ ಅವ್ರು ಹೇಳೋದು, ನೀವು ಮಲ್ಕೊಂಡ್ಬಿಟ್ಟಿರ್ತೀರ, ಸೊ ನಿಮಗೆ ಎದುರಿಸೋದು ಬೇಡ ಅಂಥೇಳಿ ನಾವೇ ಹೋಗ್ಬಿಟ್ಟಿದ್ವಿ ಅಂಥೇಳಿ. ಆಮೇಲೆ ಅವ್ನಿಗೆ ಅನಿಸುತ್ತೆ, ನನ್ನ ಹೆತ್ತ ತಾಯಿಯಾಗಿದ್ದು ಇಷ್ಟೊಂದು ವಾತ್ಸಲ್ಯ ತೋರಿಸಿದ್ಲೋ ಇಲ್ವೋ, ಬಟ್ ತುಂಬ ಚೆನ್ನಾಗಿರ್ತಕ್ಕಂಥ ವಾತ್ಸಲ್ಯವನ್ನು ತೋರಿಸಿದ್ಲಲ್ವ ಇವಳು ಅಂಥೇಳಿ. ಅನುಮಾನಂ ಪೆದ್ದ ರೋಗಂ ಅಂಥೇಳಿ ಆವಾಗ ಅರ್ಥ ಆಗುತ್ತೆ. ಸರಿ ಆಯಿತು, ಸಂಜೆ ಬರ್ತ್ಡೇ ಪಾರ್ಟಿ, ಎಲ್ಲ ಜನ ಬಂದಿದ್ದಾರೆ. ಅಜ್ಜಿ ತಾತನ ಜೊತೆ ಕೇಕ್ ಕತ್ತರಿಸ್ಬೇಕು ಅಂಥೇಳಿ ಅವಳು ಕೂಡ ನಿಂತ್ಕೊಂಡಿದ್ದಾಳೆ. ಅದೇ ಟೈಮಲ್ಲಿ ಅಜ್ಜಿ ತಾತನಿಗೆ ಮಾಸ್ಕನ್ನು ಕೂಡ ಹಾಕ್ಸ್ಯಾರೆ. ಅಲ್ಲಿಗೆ ಮೋನಿಶ್ ನಿಹಾರಿಕಾಳ ಆಗಮನವೂ ಕೂಡ ಆಗತ್ತೆ. ಅವನ ಗಂಡ ನೂತನ್ ಕೂಡ ಅಲ್ಲಿಗೆ ಬರ್ತಾರೆ. ಬಂದ ಮೇಲೆ ಇನ್ನೇನು ಅವರನ್ನೆಲ್ಲ ಸ್ವಾಗತಿಸಿದ್ದಾಯಿತು. ಅದಾದಮೇಲೆ ಮೋನಿಕನಿಗೆ ಕೇಕನ್ನು ಕಟ್ ಮಾಡುವಂತೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕ್ಯಾಂಡಲನ್ನು ಹಚ್ತಾರೆ. ಹಚ್ಚಾದ್ಮೇಲೆ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟಿ ಶುಭಾಶಯವನ್ನು ಹೇಳಿ ಇನ್ನೇನು ಕೇಕ್ ಕತ್ತರಿಸ್ಬೇಕು. ಕೇಕ್ ಕತ್ತರಿಸಿ ಪ್ರತಿ ವರ್ಷ ಅವಳೇನು ಕೇಕ್ ಕಟ್ ಮಾಡಿದ ತಕ್ಷಣ ಅಪ್ಪ ಅಮ್ಮಂಗೆ ತಿನ್ನಿಸ್ತಾ ಇಲ್ಲೋ ಅವ್ರ ಅಪ್ಪನಿಗೆ ಹೇಳ್ತಾಳೆ, ಈ ಸಲ ಅಜ್ಜಿ ತಾತನ ನನಗೆ ಕೇಕ್ ತಿನ್ನಿಸ್ಲಾ ಅಂಥೇಳಿ. ಅವರು ಅದಕ್ಕೆ ಆರಾಮಾಗಿ ತಿನ್ಸಮ್ಮ, ನೀನೇನು ಯೋಚನೆ ಮಾಡೋಣ, ತಿನ್ನಿಸು ಅಂತ ಹೇಳಿದ ತಕ್ಷಣ ಅವಾಗ ಅಜ್ಜಿ ತಾತ, ನೀವಿವಾಗ ಮಾಸ್ಕ್ ತೆಗಿರಿ, ನಾನು ಕೇಕ್ ತಿನ್ನಿಸ್ಬೇಕು ಅಂಥೇಳಿ ಮೋನಿಕಾ ಹೇಳ್ತಾರೆ. ಆ ತಕ್ಷಣಕ್ಕೆ ಅವರು ಮಾಸ್ಕನ್ನು ತೆಗೆದು ಇನ್ನೇನು ಮೋನಿಕಾ ತಾತ ಅಜ್ಜಿನ ಅದು ಕೇಕ್ ತಿನ್ಸಕ್ಕೆ ಹೋಗಿದ ತಕ್ಷಣ ಅಲ್ಲೇ ಇರ್ತಕ್ಕಂಥ ನಿಹಾರಿಕಾ ಮತ್ತು ಮೋನಿಶ್ ನೂತನ್ ಇಬ್ಬರು ಕೂಡ ನೋಡಿಬಿಟ್ಟು ನಿಹಾರಿಕಾ ಕೇಳ್ತಾಳೆ, ನಿಮ್ಮ ಮೋನಿಕಾಗೆ ತಾತ ಅಜ್ಜಿನ ಅದು ಹೆಂಗೆ ಅಂಥೇಳಿ ಅವಳು ಕೇಳ್ತಾಳೆ. ಆವಾಗ ನಡೆದಿರ್ತಕ್ಕಂಥ ವಿಚಾರವನ್ನೆಲ್ಲವನ್ನು ಸಂಕ್ಷಿಪ್ತವಾಗಿ ಅವ್ರು ಹೇಳ್ತಾರೆ.
ಆವಾಗ ಇವ್ರು ನಿಂಗೆ ಗೊತ್ತಾ ಮೋನಿಶ್ ಅವಳನ್ನು ಕೇಳಿದ. ಅವಳು ಏನನ್ನೂ ಉತ್ತರಿಸೋದಕ್ಕೆ ಹೋಗೋದೇ ಇಲ್ಲ. ಅಲ್ಲಪ್ಪ ಗೊತ್ತಾ ಅಂತ ಕೇಳಬೇಡಿ, ವಯಸ್ಸಾದ ಅತ್ತೆ ಮಾವ ಇನ್ನೂ ಬದುಕಿದ್ದಾರಾ ಅನ್ನೋದಾದರೂ ಗೊತ್ತಿದೆಯಾ ಅಂತ ಕೇಳಪ್ಪ ಅಂಥೇಳಿ ಆ ವೃದ್ಧ ದಂಪತಿಗಳು ಕೇಳ್ತಾರೆ. ಆ ತಕ್ಷಣಕ್ಕೆ ಮೋನಿಷ್ಗೆ ಒಂದು ರೀತಿ ಆಶ್ಚರ್ಯ ಆಗೋಗುತ್ತೆ. ಆವಾಗ ಮಗ ಮಾತಾಡೋಕೆ ಮುಂದಾಗ್ತಾನೆ. ಅಪ್ಪ ಅಮ್ಮ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಮಿಸ್ಟರ್ ಮೋನಿಶ್. ಹಣದ ದಾಹ, ವಿದೇಶದ ವ್ಯಾಮೋಹ, ಅಲ್ಲಿನ ವೈಭವಯುತವಾಗಿರ್ತಕ್ಕಂಥ ಜೀವನ ಅದೆಲ್ಲವೂ ಕೂಡ ನನ್ನನ್ನು ಕುರುಡಾಗಿಸ್ಬಿಟ್ಟಿತ್ತು. ನನ್ನ ತಂದೆ ತಾಯಿಯರಿಗೆ ನಮ್ಮ ಅವಶ್ಯಕತೆ ಇದೇ ಅನ್ನೋದನ್ನೇ ನಾವು ಮರೆತು ಹೋಗ್ಬಿಟ್ಟಿದ್ವಿ ಅಂಥೇಳಿ ದುಃಖದಿಂದ ಇರ್ತಾನೆ. ಹೌದು ಮಾವ, ಇತ್ತೀಚೆಗೆ 3 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾಗೆ ಹೋಗಿರ್ತಕ್ಕಂಥ ನಮ್ಮಣ್ಣ ಅದಕ್ಕೆ ಅಲ್ಲೇ ನಿಲ್ಲಿಸಿ ತಂದೆ ತಾಯಿಗಳಿಂದ ದೂರ ಆಗಿ ತಮ್ಮ ಮಗನಿಗಾಗಿ ಅಂಬಲಿಸಿ ಅವರ ಅಪ್ಪ ಅಮ್ಮ ಹೆಂಗೆ ಸತ್ತೋದ್ರೋ ಅದೇ ರೀತಿ ನಾವು ನಿಮ್ಮನ್ನು ಕಳ್ಕೊಂಬಿಡ್ತೀವಿ ಅನ್ನೋದಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಬಂದು ಎಷ್ಟೆಲ್ಲ ಹುಡ್ಕಿದ್ವಿ. ಅದ್ರ ಜೊತೆಗೆ ಅಲ್ಲಿ ಬಿಟ್ಬಿಟ್ಟು ಶಾಶ್ವತವಾಗಿ ನಾವಿಲ್ಲೇ ಬಂದು ಬದುಕಬೇಕು ಅಂಥೇಳಿ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ ಮೇಲೆ ಆವಾಗ ಅವರಪ್ಪ ಹೇಳ್ತಾನೆ, ನೀವು ಭಾರತಕ್ಕೆ ಬಂದಿರೋದು ಕೇವಲ ಪಶ್ಚಾತ್ತಾಪದಿಂದ ಅಲ್ಲ, ಯಾವ ಪರಿತಾಪನೂ ಇಲ್ಲ. ಅಲ್ಲಿ ರಿಸೆಷನ್ ಅನ್ನೋದು ಜಾಸ್ತಿ ಆಗೋಗ್ತಾ ಇದೆ. ಅಲ್ಲಿ ನಿಮ್ಮ ಭದ್ರವಾಗಿರ್ತಕ್ಕಂಥ ನೆಲೆ ಅಲ್ಲಾಡ ಹೋಗ್ತಾ ಇದೆ. ಆದ್ದರಿಂದ ನೀವೇನು ಮಾಡ್ತಿದ್ದೀರಾ, ಅಲ್ಲಿ ಬಿಟ್ಟು ಇಲ್ಲಿ ಬಂದು ಭಾರತದಲ್ಲಿ ಸೆಟಲ್ ಆಗೋಣ ಅಂಥೇಳಿ ನೀವು ಬಂದಿರೋದು. ಇವಾಗ ನಿಮ್ಮ ಆಸರೆಯ ಅವಶ್ಯಕತೆ ನಮಗಿಲ್ಲ. ನಾವು ಮೊದಲು ವಾಸವಾಗಿರ್ತಕ್ಕಂಥ ಜಯನಗರದ ಮನೆ ಬೀಗ ಹಾಕಿದ್ದೇನೆ, ಬೀಗ ಅಲ್ಲೇ ಕೊಟ್ಟಿದ್ದೇನೆ, ಈಸ್ಕೊಳ್ಳಿ. ಅದ್ರ ಮೇಲ್ಗಡೆ ಮನೆಯಲ್ಲಿ ಬಾಡಿಗೆ ಬರುತ್ತೆ, ಅದನ್ನು ನೀವೇ ನೋಡ್ಕೊಳ್ಳಿ. ನನಗೆ ಪೆನ್ಷನ್ ಬರುತ್ತೆ, ನಾನು ನನ್ನ ಹೆಂಡತಿಗಷ್ಟು ಸಾಕು. ಇನ್ಮೇಲೆ ನಾವು ಇಲ್ಲಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟೆ ನಾವು ಚಾಮರಾಜಪೇಟೆಯಲ್ಲಿ ಮನೆಯನ್ನು ಮಾಡ್ಕೊಂಡಿದ್ದು. ಇದು ನಮ್ಮ ಉದ್ದೇಶ ಆಗಿತ್ತು. ಸೊ ಇದನ್ನು ಹೇಳಿದ ಮೇಲೆ ಅವರು ನೂತನ್ ಮತ್ತು ನಿಹಾರಿಕಾ ಮತ್ತೆ ಕೇಳ್ಕೊಳ್ತಾರೆ, ನೀವ್ರನ್ನ ನಮ್ಮ ಜೊತೆ ಕಳಿಸ್ಕೊಡಿ ಅಂತ ಹೇಳಿ. ಆವಾಗ ಮೋನಿಶ್ ಹೇಳ್ತಾನೆ, ಬೇಕಾದರೆ ನನ್ನ ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿ ಎಲ್ಲವನ್ನು ಕೂಡ ನಾನು ನಿಮಗೆ ಬರ್ಕೊಡ್ತೀನಿ, ಇವರನ್ನು ನಾನು ಕಳಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮೋನಿಶ್ ತನ್ನ ಬಾಲ್ಯದಲ್ಲಿ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಯ ಪ್ರೀತಿಯನ್ನು ಇವ್ರ ಮೂಲಕವಾಗಿ ಪಡ್ಕೊಳ್ತಾ ಹೋಗ್ತೇನೆ. ಆವಾಗ ಅವರ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟೋಗೋದಿಲ್ಲ ತಾನೇ ನೀವು ಅಂಥೇಳಿ ನೇರವಾಗಿ ಮೋನಿಶ್ ಕೇಳ್ತಾನೆ, ಅಪ್ಪ ಅಮ್ಮ ನನ್ನನ್ನು ಬಿಟ್ಟೋಗೋದಿಲ್ಲ ತಾನೇ ನೀವು ಅಂಥೇಳಿ ಭಾವುಕವಾಗಿ ಕೇಳ್ಕೊಂಡಾಗ ಆ ವೃದ್ಧ ದಂಪತಿಗಳಿಗೆ ಪ್ರೀತಿಯಿಂದ ಇವನೇ ನನ್ನ ಮಗನೇನು ಅಂಥೇಳಿ ಅವನ ತಲೆಯನ್ನು ನೇವರಿಸ್ತಾ ಹೋಗ್ತಾರೆ. ಅಂದರೆ ತಂದೆ ತಾಯಿಗಳಿಗೆ ಮಕ್ಕಳು ಅಂತ ಹೇಳಿದ್ರೆ ಅವರು ಎಷ್ಟೇ ದೊಡ್ಡ ಏಜಲ್ಲಿರಲಿ ಆದರೂ ಕೂಡ ಅವ್ರು ಚಿಕ್ಕ ಮಕ್ಕಳೇ. ಆ ತಂದೆ ತಾಯಿಗಳಿಗೆ ಬೇಕಾಗಿರ್ತಕ್ಕಂತಹ ಪ್ರೀತಿ ಮಕ್ಕಳಿಗೆ ಸಿಗ್ತಾವೆ, ಮಕ್ಕಳಿಂದ ಅವ್ರಿಗೆ ಸಿಕ್ವಿ, ಅವರಿಂದ ಇವ್ರಿಗೆ ಸಿಕ್ತು ಅಂತ ಹೇಳಿದ್ರೆ ಅದಕ್ಕಿಂತ ಮುಖ್ಯವಾಗಿರತಕ್ಕಂಥದ್ದು ಈ ಸ್ವರ್ಗ ಅನ್ನೋದಿನ್ನೆಲ್ಲವೂ ಕೂಡ ಇರೋದಿಲ್ಲ. ಹಾಗೆ ಒಬ್ಬರ ಜೀವನಕ್ಕೆ ವೃದ್ಧ ದಂಪತಿಗಳು ಆಗಮನದ ಮೂಲಕವಾಗಿ ಆ ಕುಟುಂಬ ಅನ್ನೋದು ತುಂಬ ಸ್ವರ್ಗದಂಥ ನೆಲೆಯಲ್ಲಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳಿದ್ದು ಮೊದಲ 2 ಕಾಂಟ್ರಾಡಿಕ್ಟ್ರಿ ಏನು ಅಂತ ಹೇಳಿದ್ರೆ ಒಬ್ರಿಗೆ ಬೇಕು ಒಬ್ರಿಗೆ ಬೇಡವಾಗಿರೋದ್ರಿಂದ ಏನಾಗ್ತಾ ಇದೆ, ವೃದ್ಧಾಶ್ರಮಗಳು ನಮ್ಮಲ್ಲಿ ಬೆಳೀತಾ ಹೋಗ್ತಾ ಇದೆ. ಅಂದರೆ ಪಾಠ ನಮಗೆ ಏನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದ್ರ ಮೂಲಕವಾಗಿ ವೃದ್ಧಾಶ್ರಮ ಅನ್ನೋದನ್ನು ನಿರ್ನಾಮ ಮಾಡಬೇಕು. ಅವರ ಆ ಹಿರಿತನ ಅನ್ನೋದನ್ನು ನಾವೆಲ್ಲವೂ ಕೂಡ ಆಸ್ವಾದಿಸಬೇಕು, ಅದರ ಅನುಭವವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಕೂಡ ಈ ಪಾಠದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.